ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಮಕ್ಕಳಿಗೆ ಹಾಗೆ ದೊಡ್ಡವರಿಗೂ ಸಹ ತುಂಬ ಇಷ್ಟ ಆಗುವಂತಹ ಹೆಲ್ದಿ ಕಟ್ಲೆಟ್ನೊಂದಿಗೆ ಬಂದಿದ್ದೇನೆ. ಅದನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲು ಸ್ವೀಟ್ ಕಾರ್ನನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಅದನ್ನು ತರಿತರಿಯಾಗಿ ರುಬ್ಕೋಬೇಕು. ತರಿತರಿಯಾಗಿ ರುಬ್ಕೊಂಡಿರುವಂತಹ ಸ್ವೀಟ್ ಕಾರ್ನನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇ ಪಾತ್ರೆಗೆ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಕ್ಯಾಪ್ಸಿಕಮ್ಮನ್ನು ನಾನು ಸೇರಿಸ್ಕೊಂಡಿದ್ದೇನೆ. ನೀವು ಬೇಕಂದರೆ ಕ್ಯಾರೆಟು, ಬೀಟ್ರೂಟು ಅಥವಾ ಬಟಾಣಿ ನಿಮ್ಗೆ ಯಾವುದು ಇಷ್ಟನೋ ಆ ತರಕಾರಿಯನ್ನು ಸೇರಿಸ್ಕೋಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಆಮೇಲೆ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಬೇಕಂದರೆ ಇಲ್ಲಿ ಹಸಿಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೋಬೋದು. ನಾನು ಹಸಿಮೆಣಸಿನಕಾಯನ್ನು ಹಾಕ್ತಾಯಿಲ್ಲ, ಮಕ್ಕಳಿಗೆ ಮಾಡ್ತಾ ಇರೋದು. ಆಮೇಲೆ ಒಂದು ಅರ್ಧ ಚಮಚ ಹಳದಿ ಪೌಡರ್, ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಪೌಡ್ರನ್ನು ಹಾಕಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಇದು ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಗರಂ ಮಸಾಲೆ ಪೌಡ್ರ್ ಬೇಕಂದರೆ ಸೇರಿಸ್ಕೋಬೋದು. ನಾನಿಲ್ಲಿ ಗರಂ ಮಸಾಲೆ ಪೌಡ್ರನ್ನು ಸೇರಿಸಿಲ್ಲ. ಆಮೇಲೆ ಒಂದು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಬಿಳಿ ಎಳ್ಳಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಕೆಲವರು ಅದನ್ನು ಹೊರಗಡೆಯಿಂದ ಅಂಟ ಥರ ಹಾಕ್ತಾರೆ, ಅದು ಬಿದ್ದೋಗ್ಬೋದು ಅಂತ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು 1/4 ಇಂಚ್ ಆಗುವಷ್ಟು ಶುಂಠಿ, ಎರಡನ್ನೂ ಸಹ ನೀಟಾಗಿ ಈ ರೀತಿ ಜಜ್ಕೊಬಿಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಂದರೆ ರೆಡಿಮೇಡ್ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ಬಟ್ ನಾನು ಹೀಗೆ ಹಾಕೋದು, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ. ನೀವು ಸಹ ಹೀಗೆ ಹಾಕ್ಕೊಳ್ಳಿ. ನೀಟಾಗಿ ಅದನ್ನು ಸಣ್ಣದಾಗಿ ಜಜ್ಕೊಂಡು ಹಾಕಿದರೆ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಈ ಕಟ್ಲೆಟ್ ಮಿಕ್ಸಿಗೆ. ಆಮೇಲೆ ನಾನು ಒಂದು 2 ಸ್ವೀಟ್ ಪೊಟ್ಯಾಟೋವನ್ನು ಮೊದಲೇ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಕೈಯಲ್ಲೇ ಈ ರೀತಿ ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೊಂಡ್ಬಿಡಿ. ಈ ಸ್ವೀಟ್ ಪೊಟ್ಯಾಟೋನ ಸ್ಟೀಮ್ ಮಾಡಿ ಇಟ್ಕೊಂಡ್ರೇ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ನೀರು ಹಾಕಿ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಮತ್ತು ನೀರಾಗಿರುತ್ತೆ. ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಕೈಯಿಂದ. ಆಮೇಲೆ ಅದನ್ನೆಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಫ್ಲಾಟಾಗಿ ತಟ್ಟಿದ್ದೀನಿ. ಈಗ ಇದನ್ನು ಮಾಡೋಕ್ಕೆ ಬೇರೆ ಬೇರೆ ಶೇಪ್ಸ್ ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಬೇಕಂದ್ರೆ ನೀವು ತಗೊಂಡು ಮಾಡ್ಕೋಬೋದು. ಹಾರ್ಟ್ ಶೇಪು ಅಥವಾ ಸ್ಟಾರ್ ಶೇಪು, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿಕ್ಕೆ ಮೋಲ್ಡ್ಗಳು ಸಿಗುತ್ತೆ, ಅದನ್ನು ತಂದ್ಕೋಬೋದು. ನಾನು ಕೈಯಲ್ಲೇ ಈ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಕ್ಯಾಸ್ಟ್ ಐರನ್ ತವಾನ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ತೊಗೊಳ್ಳಿ. ಕ್ಯಾಸ್ಟ್ ಐರನ್ ತವಾ ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿಯಾಗಿದೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಂದ್ರೂ ಹಾಕ್ಕೋಬೋದು, ಅಥವಾ ಬೆಣ್ಣೆ ಬೇಕಂದ್ರೂ ಹಾಕ್ಕೋಬೋದು. ತುಪ್ಪ ಟೇಸ್ಟ್ ಜಾಸ್ತಿ ಅಂತ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಾಂಬೆ ರವಾದಲ್ಲಿ ಈ ರೀತಿ ನೋಡಿದ್ರಲ್ಲ ಆ ರೀತಿ ಕಟ್ಲೆಟನ್ನು ಡಿಪ್ ಮಾಡಿ ಬೇಯಿಸ್ಕೋಬೇಕು, ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಂಚಿ ಅನಿಸುತ್ತೆ ಅದರಲ್ಲಿ ಹಾಕ್ಕೊಂಡ್ರೆ. ನೋಡಿ ಈ ರೀತಿ ಬಾಂಬೆ ರವೆ ಬದಲಾಗಿ ಚಿರೋಟಿ ರವೆ ಸಹ ತಗೊಂಡು ಈ ರೀತಿ ಡಿಪ್ ಮಾಡ್ಕೋಬೋದು. ಆಮೇಲೆ ಮೇಲ್ಗಡೆನೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. 2 ಸೈಡು ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊಂಬಣ್ಣ ಬರುವವರೆಗೆ ಅಂತೀವಲ್ಲ ಹಾಗೆ ಅಷ್ಟಾಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಎರಡೂ ಕಡೆ ಬೆಂದ ಮೇಲೆ ಒಂದು ಸ್ವಲ್ಪ ಕ್ರಿಸ್ಪಿ ಅನಿಸುತ್ತೆ. ತುಂಬ ಕ್ರಿಸ್ಪಿ ಆಗಲ್ಲ. ಅಂದರೆ ಕೆಳಗಡೆ ನಾವು ಬೈಂಡಿಂಗಿಗೆ ಅಂತ ಯಾವುದೇ ಹಿಟ್ಟನ್ನು ಹಾಕಿಲ್ಲ, ಇಲ್ಲಿ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದನ್ನೂ ಹಾಕಿಲ್ಲ. ಸ್ವಲ್ಪ ರವಾದಲ್ಲಿ ಡಿಪ್ ಮಾಡ್ಕೊಂಡಿರುವಂಥದ್ದು, ಬಟ್ ಚೆನ್ನಾಗಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ ಇದು. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ಲಿಂಕನ್ನು ಇಲ್ಲೇ ಮೇಲ್ಗಡೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಆ ಗ್ರೀನ್ ಚಟ್ನಿ ಇದಕ್ಕೆ ಸ್ಪೆಷಲಾಗಿ ಮಾಡಿರುವಂಥದ್ದು, ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಸ್ವೀಟ್ ಕಾರ್ನ್ ಮತ್ತು ಸ್ವೀಟ್ ಪೊಟ್ಯಾಟೋವನ್ನು ಬಳಸ್ಕೊಂಡು ಹೇಗೆ ಸ್ಪೈಸಿ ಆಗಿರುವಂತಹ ಕಟ್ಲೆಟನ್ನು ಮಾಡೋದು ಅಂತ. ನೀವು ಸಹ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.